ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಜಗನ್ಮಾತೆ ಆದಂತಹ ಮಹಾಲಕ್ಷ್ಮಿ ಧನ ಧಾನ್ಯ ಸಂಪತ್ತನ್ನು ಕರುಣಿಸ್ತಾರೆ. ಐಶ್ವರ್ಯ ದೇವತೆ ಅಂತಲೇ ಕರೆಸ್ಕೊಳ್ಳುವಂತಹ ವೈಭವಲಕ್ಷ್ಮಿ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ವೈಭವಲಕ್ಷ್ಮಿ ಪೂಜೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ವೈಭವಲಕ್ಷ್ಮಿ ಪೂಜೆಯನ್ನು ಆಷಾಢ ಮಾಸದಲ್ಲಿ, ಶ್ರಾವಣ ಮಾಸದಲ್ಲಿ, ಕಾರ್ತಿಕ ಮಾಸದಲ್ಲೂ ಸಹ ಈ ಪೂಜೆನ ಮಾಡ್ತಾರೆ. ಈ ಒಂದು ವೈಭವಲಕ್ಷ್ಮಿ ಪೂಜೆಯನ್ನು 5 ಶುಕ್ರವಾರ, 9 ಶುಕ್ರವಾರ, 11 ಶುಕ್ರವಾರಗಳು ಮಾಡ್ಕೋಬೋದು. ಅಂದರೆ ನಿಮಗೆ ಎಷ್ಟು ವಾರ ಅನುಕೂಲ ಆಗುತ್ತೋ ಅಷ್ಟು ವಾರ ಮಾಡ್ಕೋಬೋದು. ಐಶ್ವರ್ಯ ದೇವತೆ ಅಂತಲೇ ಕರೆಸ್ಕೊಳ್ಳುವಂತಹ ವೈಭವಲಕ್ಷ್ಮಿ ಪೂಜೆ ವೇದ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಜೀವನದಲ್ಲಿ ಸುಖವಾಗಿರಬೇಕು ಅಂತ ಅಂದರೆ ನಾವು ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡ್ಕೋಬೇಕು. ವೈಭವಲಕ್ಷ್ಮಿ ಪೂಜೆನೂ ಅಷ್ಟೇ ತುಂಬ ಶ್ರೇಷ್ಠವಾದದ್ದು. ಹಾಗೆಯೇ ಸರಳವಾಗಿ ನಾವು ಪೂಜೆನ ಮಾಡ್ಕೋಬೋದು. ತುಂಬ ಬೇಗನೆ ಫಲವನ್ನು ಕೊಡುವಂಥ ಪೂಜೆ ಅಂತಲೇ ಹೇಳ್ಬೋದು. ಅಂತಹ ವೈಭವಲಕ್ಷ್ಮಿ ಪೂಜೆ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಇದ್ದೀನಿ. ಸುಖ ಸಂಪತ್ತು ಪ್ರಾಪ್ತಿಗಾಗಿ ವೈಭವಲಕ್ಷ್ಮಿ ಪೂಜೆನ ಮಾಡ್ತಾರೆ. ಮತ್ತೆ ಉದ್ಯೋಗ ಸಿಗಬೇಕು, ಮದುವೆ ಆಗೋದಕ್ಕೆ, ಮಕ್ಕಳ ಭಾಗ್ಯಕ್ಕೆ, ಹೀಗೆ ಅನೇಕ ಸಮಸ್ಯೆಗಳ ಪರಿಹಾರಕ್ಕಾಗಿ ವೈಭವಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ. ಈ ಪೂಜೆಯನ್ನು ವಿವಾಹಿತ ಮುತ್ತೈದೆಯರು ಮಾಡ್ಬೋದು, ಮತ್ತು ಬಾಲಕಿಯರು ಅಂದರೆ ಹುಡುಗಿಯರು ಸಹ ಮಾಡ್ಕೋಬೋದು. ಮದುವೆ ಆಗದೆ ಇರೋರು ಪುರುಷರು ಕೂಡ ಮಾಡ್ಕೋಬೋದು, ಮತ್ತು ಗಂಡ್ಮಕ್ಳು ಸಹ ಈ ಪೂಜೆಯನ್ನು ಮಾಡ್ಕೋಬೋದು. ಇನ್ನು ವೈಭವಲಕ್ಷ್ಮಿ ಪೂಜೆಯನ್ನು ಪ್ರತಿ ಶುಕ್ರವಾರ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡಬೇಕಾಗುತ್ತೆ. 5 ಗಂಟೆ 30 ನಿಮಿಷದಿಂದ 6 ಗಂಟೆ 30 ನಿಮಿಷ ಹತ್ತತ್ರ 7 ಗಂಟೆವರೆಗೂ ಕೂಡ ನೀವು ಪೂಜೆಯನ್ನು ಮಾಡ್ಕೋಬೋದು. ಅಂದರೆ ಬೆಳಗ್ಗೆ ಶುಕ್ರವಾರದ ಬೆಳಗ್ಗೆ ತಲೆ ಸ್ನಾನವನ್ನು ಮಾಡ್ಕೋಬೇಕು, ಉಪವಾಸದಿಂದ ಇರಬೇಕು. ಅಂದರೆ ಪೂರ್ತಿ ಉಪವಾಸ ಅಂತ ಅಲ್ಲ, ಹಾಲು ಹಣ್ಣು ಜ್ಯೂಸು ಏನಾದರೂ ತಗೋಬೋದು. ಹೀಗೆ ಉಪವಾಸವನ್ನು ಮಾಡಿಬಿಟ್ಟು ಸಾಯಂಕಾಲ ಮತ್ತೆ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಮೈಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಂಡು ಲಕ್ಷ್ಮೀ ದೇವಿಯ ಪೂಜೆನ ಮಾಡ್ಕೋಬೇಕು. ಇನ್ನು ವೈಭವಲಕ್ಷ್ಮಿ ಪೂಜೆಗಾಗಿ ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ಅಂದರೆ, ಒಂದು ಕಡೆ ಜಾಗನ ನೋಡಿಕೊಂಡು ದೇವ್ರ ಮನೆಯಲ್ಲಿ ಸ್ಥಳ ಇದ್ದರೆ ಅಲ್ಲೇ ಮಾಡ್ಕೋಬೋದು. ಇಲ್ಲ ನಮಗೆ ಜಾಗ ಇಲ್ಲ ಅಂತ ಅಂದರೆ ಹಾಲ್ನಲ್ಲೂ ಕೂಡ ಒಂದು ಕಡೆ ಜಾಗ ಮಾಡ್ಕೋಬೇಕು. ಹಾಲ್ನಲ್ಲಿ ಎಲ್ಲಾದರೂ ಒಂದು ಕಡೆ ಪೂಜೆನ ಮಾಡ್ಕೋಬೋದು. ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖವನ್ನು ಮಾಡಿ ಕೂರಿಸ್ಬೋದು, ಅಥವಾ ಪೂರ್ವ ದಿಕ್ಕಿಗೆ ಬೆನ್ನು ಮಾಡಿ ಕೂರಿಸಿ ನೀವು ಪೂರ್ವಕ್ಕೆ ಮುಖ ಮಾಡಿ ಪೂಜೆಯನ್ನು ಮಾಡ್ಕೋಬೋದು. ಅಲ್ಲಿ ನೀವು ಪೂಜೆ ಮಾಡುವಂಥ ಜಾಗವನ್ನು ಸ್ವಲ್ಪ ಗೋಮೂತ್ರದಿಂದ ಅಥವಾ ಅರಿಶಿಣದ ನೀರಿನಿಂದ ನೀಟಾಗಿ ಒರೆಸ್ಕೋಬೇಕು. ಆಮೇಲೆ ರಂಗೋಲಿ ಹಾಕಿಬಿಟ್ಟು ಒಂದು ಮಣೆನ ಇಡಬೇಕು, ಮತ್ತು ಲಕ್ಷ್ಮೀ ದೇವಿ ಫೋಟೋವನ್ನು ಇಡಬೇಕು. ಆಮೇಲೆ ಮಣೆ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು. ಒಂದು ತಟ್ಟೆಲಾದರೂ ಹಾಕ್ಬೋದು, ಇಲ್ಲ ಅಂದರೆ ಮಣೆ ಮೇಲೂ ಸಹ ಹಾಕ್ಬೋದು. ಬೆಳ್ಳಿ ತಟ್ಟೆ ಅಥವಾ ಹಿತ್ತಾಳೆ ತಟ್ಟೆ, ಈ ಥರ ತಟ್ಟೆಗಳನ್ನು ನೀವು ಬಳಸ್ಕೋಬೋದು. ಆ ತಟ್ಟೆಯಲ್ಲಿ ಅಕ್ಕಿನ ಹಾಕ್ಬಿಟ್ಟು ಒಂದು ಕಳಶವನ್ನು ಸ್ಥಾಪನೆ ಮಾಡ್ಕೋಬೇಕು. ಅಂದರೆ ಒಂದು ಕಳಶದಲ್ಲಿ ನಾವು ಲಕ್ಷ್ಮೀ ದೇವಿಯನ್ನು ಹೇಗೆ ಕೂರಿಸ್ತೀವೋ ನೀರನ್ನು ತುಂಬಿಟ್ಟು, ಅಂದರೆ ಹಿತ್ತಾಳೆದಲ್ಲೋ ತಾಮ್ರದಲ್ಲೋ ಅಥವಾ ಬೆಳ್ಳಿದೋ ಯಾವುದಾದ್ರೂ ಪರವಾಗಿಲ್ಲ, ಸ್ಟೀಲ್ ಮಾತ್ರ ಬಳಸಬಾರ್ದು. ಅದರಲ್ಲಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕ್ಬಿಟ್ಟು ಲಕ್ಷ್ಮಿಯನ್ನು ಆಹ್ವಾನ ಮಾಡಬೇಕು. ಅದ್ರ ಮೇಲೆ ಒಂದು ತಟ್ಟೆನಲ್ಲಿ ಅಥವಾ ಬಟ್ಲಲ್ಲಿ ನೀವು ಆಭರಣಗಳನ್ನ ಇಡಬೇಕು. ನೀವು ಬಳಸಿರುವಂತಹ ಆಭರಣಗಳನ್ನ ಚೆನ್ನಾಗಿ ಅರಿಶಿಣದ ನೀರಿನಲ್ಲಿ ತೊಳೆದು ಬಿಡಬೇಕು. ನೀವು ಹಾಕೊಂಡು ತೆಗೆದಿಟ್ಟಿರ್ತೀರಲ್ವಾ, ಅದಕ್ಕೋಸ್ಕರ ತೊಳೆದ ಮೇಲೆ ಅದನ್ನ ಪೂಜೆಗೆ ಇಡಬೇಕಾಗುತ್ತೆ. ಇಲ್ಲ ನಾವು ಕಳಶವನ್ನು ಕೂರಿಸೋದಿಲ್ಲ ಅಂತ ಅನ್ನೋರು ನೀವು ಅಕ್ಕಿಯ ಮೇಲೆ ಒಂದು ತಟ್ಟೆಯಲ್ಲಿ ಅಥವಾ ಒಂದು ಬಟ್ಲಲ್ಲಿ ಅಥವಾ ತಟ್ಟೆಯಲ್ಲೇ ಈ ಆಭರಣಗಳನ್ನು ನೀವು ಇಟ್ಟು ಪೂಜೆ ಮಾಡ್ಕೋಬಹುದು. ಇನ್ನು ಕಳಶವನ್ನು ಕೂರಿಸೋರು ಕಳಶದ ಮೇಲೆ ತಟ್ಟೆಯನ್ನ ಇಟ್ಬಿಟ್ಟು ಅದ್ರ ಮೇಲೆ ಆಭರಣಗಳನ್ನ ಇಡಬೇಕು. ನಮ್ಮ ಹತ್ರ ಆಭರಣಗಳು ಇಲ್ಲ ಅಂತ ಅಂದ್ರೂ ಕೂಡ ನಾಣ್ಯಗಳು ಅಂದ್ರೆ ಬೆಳ್ಳಿ ನಾಣ್ಯ ಇಲ್ಲ 5 ರೂಪಾಯಿ ಕಾಯಿನು ಅದಾದ್ರೂ ಕೂಡ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಮತ್ತೆ ವೈಭವಲಕ್ಷ್ಮಿ ಪೂಜೆ ವ್ರತದ ಬುಕ್ ಅಂತೂ ಬೇಕೇ ಬೇಕು. 2 ಬುಕ್ಕು ಬೇಕೇ ಬೇಕು. 2 ಬುಕ್ಕು ಯಾಕೆ ಬೇಕು ಅಂತ ಅಂದರೆ, ಒಂದು ದೇವಿ ಮುಂದೆ ವೈಭವಲಕ್ಷ್ಮಿ ಬುಕ್ಕನ್ನು ಇಟ್ಬಿಟ್ಟು ಪೂಜೆ ಮಾಡಬೇಕು. ಇನ್ನೊಂದು ಬುಕ್ಕು ನೀವು ಕಥೆಯನ್ನು ಓದೋದಕ್ಕೋಸ್ಕರ ಇಟ್ಕೋಬೇಕು. ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಬೇಡ್ಕೋಬೇಕು. ಮುಂದಿನ ಸಾರಿ ನೀವು ಪೂಜೆ ಮಾಡೋದ್ರಲ್ಲೇ ಲಕ್ಷ್ಮೀ ದೇವಿ ನಿಮಗೆ ವರವನ್ನು ಕೊಡ್ತಾರೆ, ನಿಮಗೆ ಅಷ್ಟು ಶಕ್ತಿಯನ್ನು ಕೊಡ್ತಾರೆ. ಏನಾದರೂ ತಗೊಳ್ಳೋ ಥರ ದೇವಿ ಕರುಣಿಸ್ತಾರೆ. ಹಾಗೆ ನಿಮಗೆ ಏನು ಅನುಕೂಲ ಇದೆಯೋ ಅಷ್ಟರಲ್ಲೇ ಮಾಡಿ. ನಮಗೆ ಏನೂ ಇಲ್ಲ ಅಂತ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಲಕ್ಷ್ಮೀ ದೇವಿ ಫೋಟೋ ಇದ್ರೂ ಕೂಡ ಸಾಕು, ಆ ಫೋಟೋಗೆನೆ ಪೂಜೆನ ಮಾಡ್ಕೊಳ್ಳಿ. ಬುಕ್ ಸ್ಟೋರ್ಸಲ್ಲೆಲ್ಲ ವೈಭವಲಕ್ಷ್ಮಿ ಪುಸ್ತಕ ಕೂಡ ಸಿಗುತ್ತೆ, ಅದನ್ನು ತಂದಿಟ್ಕೋಬೇಕು. ಮತ್ತು ಅದರಲ್ಲಿ ಒಂದು ಯಂತ್ರ ಕೂಡ ಇರುತ್ತೆ, ಅದನ್ನು ಇಟ್ಬಿಟ್ಟು
ಕೊಟ್ಟು ನೀವು ಪೂಜೆ ಮಾಡ್ಕೋಬಹುದು. ಒಟ್ಟಿನಲ್ಲಿ ಶ್ರದ್ಧಾ ಭಕ್ತಿಯಿಂದ ನೀವು ಹೇಗೆ ಪೂಜೆನ ಮಾಡ್ತಿರೋ ಅಷ್ಟೂ ಬೇಗ ನಿಮಗೆ ಲಕ್ಷ್ಮೀ ದೇವಿ ಅನುಗ್ರಹವನ್ನ ಮಾಡ್ತಾರೆ. ಎಷ್ಟು ಶ್ರದ್ಧೆಯಿಂದ ಮಾಡ್ತಿರೋ, ಅಷ್ಟು ಭಕ್ತಿಯಿಂದ ಮಾಡ್ತಿರೋ ಅಷ್ಟೂ ನೀವು ಮನೆಯಲ್ಲಿ ಧನ ಧಾನ್ಯ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ. ಉದ್ಯೋಗ ಬೇಕಾದ್ರೆ ಉದ್ಯೋಗ ಕೂಡ ಸಿಗುತ್ತೆ. ಮತ್ತೆ ಮದುವೆಗೆ ಸಂಬಂಧಪಟ್ಟಂತೆ ತೊಂದರೆ ಇದು ಕೂಡ ಅದು ನಿವಾರಣೆ ಆಗುತ್ತೆ. ಹೀಗೆ ಲಕ್ಷ್ಮೀ ದೇವಿ ಕರುಣಿಸ್ತಾರೆ. ಇನ್ನು ಮಧ್ಯದಲ್ಲಿ ಒಂದು ವಾರ ತಪ್ಪಿದ್ರು ಕೂಡ ಪರವಾಗಿಲ್ಲ, ಮುಂದಿನ ವಾರದಿಂದ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಮ್ಮ ಮನೆಯಲ್ಲಿ ಗಂಡಸರು ಇದ್ದಾರೆ ಪೂಜೆನ ಮಾಡ್ತಾರೆ ಅಂತ ಅಂದ್ರೆ ಅವ್ರ ಕೈಯಲ್ಲಿ ಈ ಪೂಜೆನ ಮಾಡಿಸ್ಬೋದು. ಅಂದ್ರೆ ನೀವು ಯಾವುದೇ ತರ ವಸ್ತುಗಳನ್ನ ಮುಟ್ಬಾರ್ದು, ಪೂಜೆಯಲ್ಲೂ ಕೂಡ ನೀವು ಪಾಲ್ಗೊಳ್ಳಂಗಿಲ್ಲ. ಅತಿ ಮುಖ್ಯವಾಗಿ ನಿಮ್ಮ ನೆರಳು ಕೂಡ ಅಲ್ಲಿ ಬೀಳಬಾರ್ದು. ಆ ರೀತಿಯಲ್ಲಿ ಶುದ್ಧತೆಯಿಂದ ಅವರು ಪೂಜೆನ ಮಾಡೋದಿದ್ರೆ ಮಾಡ್ಬೋದು. ಅನುಕೂಲ ಇಲ್ಲ ಅಂತ ಅಂದ್ರೆ ಮುಂದಿನ ವಾರದಿಂದ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇವಾಗ ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ತಾರೆ. 5 ವಾರ, 9 ವಾರ, 11 ವಾರ, ಎಷ್ಟು ವಾರ ನಿಮಗೆ ಶಕ್ತಿ ಇದೆಯೋ ಅಷ್ಟು ವಾರ ಈ ಒಂದು ವೈಭವ ಲಕ್ಷ್ಮಿ ಪೂಜೆನ ಮಾಡ್ಕೋಬಹುದು. ಕೊನೆ ವಾರ ಮುತ್ತೈದೆಯರನ್ನ ಕರೆದ್ಬಿಟ್ಟು ಅವ್ರಿಗೆ ಊಟಕ್ಕೆ ಹಾಕ್ಬಿಟ್ಟು ಹುಡಿಯನ್ನ ತುಂಬಿಟ್ಟು ವೈಭವ ಲಕ್ಷ್ಮಿ ಪೂಜೆಯ ಪ್ರಸಾದವನ್ನ ಕೊಟ್ಬಿಟ್ಟು ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಅಂದ್ರೆ ಸೀರೆನೋ ಬ್ಲೌಸ್ ಪೀಸ್ ಆದ್ರೂ ಕೊಡ್ಬೋದು. ನಿಮ್ಮ ಶಕ್ತಿಗೆ ಅನುಸಾರ ಯಾವುದಾದ್ರೂ ಸರಿ ನೀವು ಕೊಡ್ಬೋದು. ಅವ್ರಿಗೆ ಅರಿಶಿನ ಕುಂಕುಮವನ್ನ ಕೊಟ್ಬಿಟ್ಟು ಅವರ ಆಶೀರ್ವಾದವನ್ನ ನೀವು ಪಡ್ಕೋಬೇಕಾಗುತ್ತೆ. ಆಮೇಲೆ ಪುಸ್ತಕವನ್ನ ದಾನವಾಗಿ ಕೊಡೋದ್ರಿಂದ ಉತ್ತಮ ಫಲವನ್ನ ನೀವು ಪಡ್ಕೋಬಹುದು. ಇನ್ನು ಪ್ರತಿ ವಾರನೂ ಕೂಡ ಒಬ್ಬೊಬ್ಬರಿಗೆ ಪುಸ್ತಕವನ್ನ ದಾನವಾಗಿ ಕೊಡ್ಬೋದು. ನೀವು ಪೂಜೆಯನ್ನ ಮಾಡಿದ ಮೇಲೆ ಯಾರಾದ್ರೂ ಕೇಳಿದ್ರೆ ಅವ್ರಿಗೆ ನೀವು ಪೂಜೆ ವಿಧಾನವನ್ನ ತಿಳಿಸಿ. ಈ ತರ ಪೂಜೆ ಮಾಡಬೇಕು ಅಂತ ನೀವು ಯಾರಿಗೆ ಹೇಳ್ತಾ ಹೋಗ್ತಿರೋ ನಿಮಗೆ ಅಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಅಂದ್ರೆ ಈ ತರ ವೈಭವ ಲಕ್ಷ್ಮಿ ಪೂಜೆ ಮಾಡೋದ್ರಿಂದನೇ ನನಗೆ ಒಳ್ಳೇದಾಯ್ತು ಅಂತ ನೀವು ಯಾರಿಗೆ ಹೇಳ್ತಾ ಹೋಗ್ತಿರೋ ಅಷ್ಟಷ್ಟು ನಿಮಗೆ ವೃದ್ಧಿ ಆಗ್ತಾ ಹೋಗುತ್ತೆ. ಅಷ್ಟು ಒಂದು ಶಕ್ತಿ ಈ ಒಂದು ಪೂಜೆಗಿದೆ. ಪೂಜೆಗೆ ಸಿದ್ಧತೆ ಹೇಗೆ ಅಂತಂದ್ರೆ ಅರಿಶಿನ ಕುಂಕುಮ ಅಕ್ಷತೆ ಇಟ್ಕೋಬೇಕು. ಮತ್ತೆ ಗೆಜ್ಜೆ ವಸ್ತ್ರ, ಹೂವು, ಧೂಪ, ದೀಪ, ಆರತಿ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೋಬೇಕು. ಒಂದು ಗಣಪತಿಯ ವಿಗ್ರಹ ಅಥವಾ ಒಂದು ಬಟ್ಲು ಅಡಿಕೆ ಯಾವುದಾದ್ರೂ ಪರವಾಗಿಲ್ಲ. ಮೊದಲಿಗೆ ಗಣಪತಿ ಪೂಜೆನ ಮಾಡ್ಕೊಂಡೇನೆ ಲಕ್ಷ್ಮೀ ಪೂಜೆನ ಮಾಡ್ಕೋಬೇಕು. ಆಮೇಲೆ ನಿಮ್ಮ ನಾರಾಯಣನನ್ನ ಸ್ಮರಣೆ ಮಾಡಿಕೊಂಡು ಲಕ್ಷ್ಮೀ ಪೂಜೆನ ಮಾಡ್ಕೋಬೇಕು. ಯಾಕಂದ್ರೆ ನಾರಾಯಣ ಇಲ್ಲದೆ ಲಕ್ಷ್ಮಿ ಇಲ್ಲ, ಲಕ್ಷ್ಮೀ ದೇವಿ ಇಲ್ಲದೆ ನಾರಾಯಣ ಇಲ್ಲ. ಬರೀ ಲಕ್ಷ್ಮೀ ದೇವಿನ ಮಾತ್ರ ಪೂಜೆ ಮಾಡಿದ್ರೆ ನಮ್ಗೆ ಯಾವತ್ತೂ ಕೂಡ ಫಲವನ್ನ ಕೊಡೋದಿಲ್ಲ. ನಾರಾಯಣ ಸಹಿತ ಲಕ್ಷ್ಮೀ ದೇವಿ ಪೂಜೆಯನ್ನ ನಾವು ಮಾಡ್ಕೋಬೇಕು. ಇವಾಗ ಪೂಜೆ ವಿಧಾನವನ್ನ ತಿಳಿಸ್ತೀನಿ. ನೀವು ಮಡಿಯನ್ನು ಹುಟ್ಕೊಂಡು ಶುದ್ಧರಾಗಿ ಕೂತ್ಕೋಬೇಕು. ಕೆಳಗಡೆ ಅಂದರೆ ಬರೀ ನೆಲದ ಮೇಲೆ ಕೂತ್ಕೋಬಾರ್ದು. ಏನಾದರೂ ಮಣೆನೋ ಮ್ಯಾಟೋ ಚಾಪೆನೋ ಹಾಕೊಂಡು ಕೂತ್ಕೋಬೇಕು. ಮೊದಲು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಅಕ್ಷತೆ ಹೂನ ದೇವ್ರ ಮುಂದೆ ಹಾಕಬೇಕು. ನಂತರ ಕಳಶ ಪೂಜೆಯನ್ನು ಮಾಡ್ಕೋಬೇಕು. ಸಪ್ರೇಟಾಗಿ ಒಂದು ಕಳಶವನ್ನು ಇಟ್ಕೊಂಡ್ಬಿಟ್ಟು ಅದರಲ್ಲಿ ನೀರನ್ನು ಹಾಕೊಂಡು ಅದರಲ್ಲಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿಡಬೇಕು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ಕೊಂಡು ಗಂಗೆಯನ್ನು ಆಹ್ವಾನ ಮಾಡ್ಕೋಬೇಕು. ಆ ಕಳಶ ನೀರನ್ನ ಪೂಜೆಗಾಗಿ ಬಳಸ್ಕೋಬೇಕು. ನಂತರ ಗಣಪತಿ ಪೂಜೆನ ಮಾಡ್ಕೋಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದಾ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯತೆ ಸರ್ವ ವಿಘ್ನೋಪಶಾಂತಯೇ ಅಂತ ಹೇಳ್ಕೊಂಡು ಗಣಪತಿಯ ಪ್ರಾರ್ಥನೆ ಮಾಡಿಕೊಂಡು ಗಣಪತಿಗೆ 18+2 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಕೆಂಪು ಹೂನ ಇಟ್ಬಿಟ್ಟು ಧೂಪವನ್ನು ಮಾಡ್ಕೋಬೇಕು. ಏನಾದರೂ ನೈವೇದ್ಯವನ್ನು ಮಾಡ್ಕೋಬೋದು. ಬಾಳೆಹಣ್ಣು ಬೆಲ್ಲ ನೈವೇದ್ಯವನ್ನು ಮಾಡ್ಕೋಬೋದು. ನಂತರ ಮಂಗಳಾರತಿ ಮಾಡಿಕೊಂಡು ಗಣಪತಿ ಪೂಜೆ ಆದಮೇಲೆ ವೈಭವ ಲಕ್ಷ್ಮಿ ಪೂಜೆಯನ್ನು ಶುರು ಮಾಡ್ಕೋಬೇಕು. ಮೊದಲಿಗೆ ಕೈ ಮುಕ್ಕೊಂಡ್ಬಿಟ್ಟು ವೈಭವ ಲಕ್ಷ್ಮಿಯ ಧ್ಯಾನವನ್ನು ಮಾಡಬೇಕು. ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಂ ಶ್ರೀರಂಗಧಾಮೇಶ್ವರಿಂ ದಾಸೀಭೂತ ಸಮಸ್ತ ದೇವಾವನಿತಂ ಲೋಕೈಕ ದೀಪಾಂಕುರಂ ಶ್ರೀ ಮನ್ಮದ ಕಟಾಕ್ಷ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಂ ತ್ವಾಂ ತ್ರೈಲೋಕ್ಯ ಕುಟುಂಬಿನಿಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಂ. ನಂತರ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ ಅಂತ ಹೇಳಿಕೊಂಡು ಕೈ ಮುಗಿದು ಲಕ್ಷ್ಮೀ ದೇವಿಯ ಪ್ರಾರ್ಥನೆಯನ್ನ ಮಾಡ್ಕೋಬೇಕು.
ಅಕ್ಷತೆಯನ್ನು ಇಟ್ಕೊಂಡು ಲಕ್ಷ್ಮೀ ದೇವಿಯ ಪಾದಕ್ಕೆ ಹಾಕಬೇಕು. ಮತ್ತು ಒಂದು ಉದ್ದರಣೆ ನೀರನ್ನು, ಅಂದರೆ ಕಳಶ ಸ್ಥಾಪನೆ ಮಾಡ್ಕೊಂಡಿರ್ತೀರ ಅಲ್ವಾ, ಆ ನೀರನ್ನು ತೊಗೊಂಡ್ಬಿಟ್ಟು ಒಂದು ಉದ್ದರಣೆ ನೀರಲ್ಲಿ ಲಕ್ಷ್ಮೀ ದೇವಿಯ ಪಾದವನ್ನು ತೊಳಿಬೇಕು. ಇಲ್ಲ ಅಂತಂದರೆ ಪಾದಕ್ಕೆ ನೀರನ್ನು ಹಾಕಬೇಕು, ಅಥವಾ ನೀರನ್ನು ಹಾಗೆ ತೋರಿಸ್ಬಿಟ್ಟು ಒಂದು ಪಾತ್ರೆಗೆ ಹಾಕೋಬೇಕು. ಒಂದು ಉದ್ದರಣೆ ನೀರನ್ನು ತೋರಿಸಿ ಪಾತ್ರೆಗೆ ಬಿಡಬೇಕು. ನಂತರ ಅಚಮನವನ್ನು ತೋರಿಸ್ಬೇಕು. 3 ಉದ್ದರಣೆ ನೀರನ್ನು ಬಿಡಬೇಕು. ನಂತರ ಒಂದು ಹೂನ ನೀರಲ್ಲಿ ಹತ್ಕೊಂಡು ಕಳಶದ ನೀರಲ್ಲಿ ಪ್ರೋಕ್ಷಣೆ ಮಾಡಿಬಿಟ್ಟು ಶ್ರೀ ವೈಭವ ಲಕ್ಷ್ಮಿಯೇ ನಮಃ ಸ್ನಾನಂ ಸಮರ್ಪಯಾಮಿ ಅಂತ ಸ್ನಾನವನ್ನು ಮಾಡಿಸ್ಬೇಕು. ನಂತರ ವೈಭವ ಲಕ್ಷ್ಮಿಯೇ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿಕೊಂಡು ಗೆಜ್ಜೆಯ ವಸ್ತ್ರವನ್ನು ಏರಿಸಬೇಕು. ಲಕ್ಷ್ಮೀ ದೇವಿಗೆ 18+2 ಗೆಜ್ಜೆಯ ವಸ್ತ್ರವನ್ನು ಏರಿಸಬೇಕು. ಫೋಟೋಗೂ ಅಷ್ಟೇ, ಕಳಶಕ್ಕೂ ಅಷ್ಟೇ. ಆಮೇಲೆ ಅಕ್ಷತೆಯನ್ನು ಹಾಕೋಬೇಕು. ನಂತರ ಶ್ರೀ ವೈಭವ ಲಕ್ಷ್ಮಿಯೇ ನಮಃ ಗಂಧಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ಗಂಧವನ್ನು ಹಚ್ಚಬೇಕು. ಅರಿದ್ರ ಕುಂಕುಮಂ ಸಮರ್ಪಯಾಮಿ ಅಂತ ಹೇಳಿಕೊಂಡು ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ಅದಾದಮೇಲೆ ಅಕ್ಷತೆಯನ್ನು ಹಾಕಬೇಕು. ನಾನಾ ವಿಧಿ ಪರಿಮಳ ದ್ರವ್ಯಾಣಿ ಸಮರ್ಪಯಾಮಿ ಅಂತ ಹೇಳಿಕೊಂಡು ಎಷ್ಟು ಹೂನ ತಂದಿರ್ತೀರೋ ಅಷ್ಟು ಹೂವಿನ ಮಾಲೆಗಳನ್ನು, ಹಾರವನ್ನು ಹೇರಿಸ್ಕೋಬೇಕು. ಪರಿಮಳ ಭರಿತವಾದಂತಹ ಹೂನ ಲಕ್ಷ್ಮೀ ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು. ಆಮೇಲೆ ಕೈ ಮುಕ್ಕೊಂಡು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿಯ ಅಷ್ಟೋತ್ತರವನ್ನು ಪುಷ್ಪಾರ್ಚನೆಯಿಂದ ಮಾಡ್ಕೋಬಹುದು. ಅಂದರೆ ಹೂಗಳಿಂದ ಅರ್ಚನೆಯನ್ನು ಮಾಡ್ಕೋಬಹುದು ಅಥವಾ ಕುಂಕುಮಾರ್ಚನೆಯನ್ನು ಮಾಡ್ಕೋಬಹುದು. ನಿಮಗೆ ಸಿದ್ಧಲಕ್ಷ್ಮಿ ಸ್ತೋತ್ರ ಬಂದರೆ ಹೇಳ್ಕೋಬಹುದು, ಅಥವಾ ಯಾವುದಾದ್ರೂ ಲಕ್ಷ್ಮಿಯ ಹಾಡುಗಳು ಬಂದರೆ ಹೇಳ್ಕೋಬಹುದು. ಇದಾದಮೇಲೆ ಲಕ್ಷ್ಮೀ ದೇವಿಗೆ ಹುಡಿಯನ್ನು ತುಂಬಬೇಕು. ಅಕ್ಕಿ, ಅಡಿಕೆ, ಅರಿಶಿನ ಕೊಂಬು ಇಟ್ಬಿಟ್ಟು ಹುಡಿ ತುಂಬೋದು. ಮತ್ತು ಹಣ್ಣುಗಳು ಇದ್ರೂ ಕೂಡ ನೀವು ಹುಡಿಯನ್ನು ತುಂಬೋದು. ನಿಮಗೆ ಏನು ಅನುಕೂಲ ಆಗುತ್ತೋ ಆ ಥರ ಲಕ್ಷ್ಮೀ ದೇವಿಗೆ ಹುಡಿಯನ್ನು ತುಂಬಬೇಕು. ನಂತರ ಮತ್ತೆ ಪೂಜೆಯನ್ನು ಮಾಡಬೇಕು. ಯಾಕಂದರೆ ಸ್ಥಾಪನೆ ಮಾಡಿರ್ತೀವಿ ಅಲ್ವಾ, ಅದಕ್ಕೋಸ್ಕರ. ಇನ್ನು ನೈವೇದ್ಯಕ್ಕೆ ಹಣ್ಣು, ಹಾಲು, ಸಕ್ಕರೆ ಅಥವಾ ಪಾಯಸ ಮಾಡಿಬಿಟ್ಟು ನೈವೇದ್ಯ ಮಾಡ್ಕೋಬೋದು. ಕಾಯಿಯನ್ನು ಹೊಡಿಬೇಕು. ಹುರ್ಗಡ್ಲೆ, ಸಕ್ಕರೆ, ಹುರ್ಗಡ್ಲೆ, ಬೆಲ್ಲ ಯಾವುದಾದ್ರೂ ನೈವೇದ್ಯವನ್ನು ಮಾಡ್ಕೋಬೋದು. ನಂತರ ಆರತಿಯನ್ನು ಮಾಡಬೇಕು. ನಂತರ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಬೇಕು. ಲಕ್ಷ್ಮೀ ದೇವಿಗೆ ಕೈ ಮುಗಿದ್ಬಿಟ್ಟು ಮಹಾಲಕ್ಷ್ಮಿಯ ಗಾಯತ್ರಿ ಮಂತ್ರವನ್ನು ಹೇಳ್ಕೋಬೇಕು. ಓಂ ಶ್ರೀ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಹೇಳ್ಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು. ಇದಿಷ್ಟು ಆದಮೇಲೆ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ವರವನ್ನು ಬೇಡ್ಕೊಳ್ಳಿ. ಮತ್ತೆ ಪೂಜೆ ಮಾಡಬೇಕು. ಆಮೇಲೆ ಮಾರನೇ ದಿವಸ ಲಕ್ಷ್ಮೀ ದೇವಿಯ ವಿಸರ್ಜನೆ ಮಾಡ್ಕೋಬೋದು. ನಂತರ 5 ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ಇದಾದ ನಂತರ ಕಳಶವನ್ನು ಬಲಗಡೆಗೆ ತಿರುಗಿಸ್ಬೇಕು. ನಂತರ ಕಳಶದ ಮುಂದೆ ಇಟ್ಟಿರುವಂಥ ಹೂನ ತೊಗೊಂಡ್ಬಿಟ್ಟು ನೀವು ತಲೆಗೆ ಮುಡ್ಕೋಬೇಕು. ಆಮೇಲೆ ನೀವು ಊಟವನ್ನು ಮಾಡ್ಕೋಬೋದು. ಶನಿವಾರ ನೀವು ಕಳಶವನ್ನು ತೆಗಿಬೋದು. ಹೀಗೆ ಲಕ್ಷ್ಮೀ ದೇವಿಯ ಪ್ರಾರ್ಥನೆಯನ್ನು ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ಪೂಜೆ ಎಲ್ಲ ಮುಗಿದ ಮೇಲೆ ನೀವು ದೇವ್ರಿಗೆ ಒಡವೆಗಳನ್ನು ಇಟ್ಟಿರ್ತೀರಾ ಅಲ್ವಾ, ಅದನ್ನು ತಗೊಂಡು ನೀವು ಹಾಕೋಬೇಕು. ನಂತರ ದೇವ್ರಿಗೆ ನಮಸ್ಕಾರವನ್ನು ಮಾಡ್ಕೋಬೇಕು. ಲಕ್ಷ್ಮೀ ದೇವಿಗೆ ನಮಸ್ಕಾರವನ್ನು ಮಾಡಿಕೊಂಡು ಕಳಶ ಕದಲಿಸಾದ್ಮೇಲೆ ಒಡವೆಗಳನ್ನು ತಗೋಬೇಕು. ಇದಿಷ್ಟು ವೈಭವ ಲಕ್ಷ್ಮಿ ಪೂಜೆಯ ವಿಧಾನ. ಸಂಕಲ್ಪ ಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ತಿಳಿಸಿದ್ದೀನಿ. ಇದೇ ಪ್ರಕಾರವಾಗಿ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.